ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಮತ್ತು ಅಕ್ಕ ಡಿಮಾರ್ಟ್ ಹೋಗಿ ಬರೋಣ ಅಂತ ಹೊರಟ್ವಿ. ಸುಮ್ಮನೆ ಹಾಗೆ ಶಾಪಿಂಗ್ ಮಾಡ್ಕೊಂಬರೋಣ ಏನಾದರೂ ಅಂತ. ಸೊ ಇವಾಗ ಡಿಮಾರ್ಟ್ ಹತ್ರ ರೀಚ್ ಆಗಿಬಿಟ್ಟು ಎಲ್ಲ ನೋಡ್ತಾ ಇದ್ವಿ. ತುಂಬ ಹೊತ್ತೇನು ಮಾಡಲಿಲ್ಲ, ಸುಮ್ಮನೆ ಸಿಂಪಲ್ಲಾಗೆ ಶಾಪಿಂಗ್ ಮುಗಿಸ್ಕೊಂಬಂದ್ವಿ ಅಷ್ಟೇ. ಔಟ್ಸೈಡ್ ಬಂದುಬಿಟ್ಟು ಆಟೋ ಬುಕ್ ಮಾಡಿದ್ವಿ. ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಕೂತಿದ್ವಿ ಅಕ್ಕ ಮತ್ತು ನಾನು. ಇವಾಗ ಸಂಜೆ ಈವ್ನಿಂಗ್ ಬಂದುಬಿಟ್ಟು ಅಣ್ಣ ಕಾರ್ ತೊಗೊತ ಇದ್ದ. ಸೊ ಹಾಗಾಗಿ ಎಲ್ಲ ಕಾರ್ ಶೋರೂಮ್ ಹತ್ರ ರೆಡಿ ಆಗಿಬಿಟ್ಟು ಹೊರಡ್ತಾ ಇದ್ವಿ. ಮನೆ ಹತ್ರದಿಂದ ಕಾರ್ ಶೋರೂಮ್ ಹತ್ರಕ್ಕೆ ಕಾರ್ ಬುಕ್ ಮಾಡಿದ್ವಿ. ಸೊ ಹಂಗಾಗಿ ಎಲ್ಲ ಕಾರಲ್ಲಿ ಹೋಗ್ತಾ ಇದ್ದೀವಿ. ಮತ್ತು ಅಣ್ಣ ಮತ್ತು ಭಾವ ಅವರು ಬೈಕಲ್ಲಿ ಬರ್ತಾ ಇದ್ದಾರೆ ಶೋರೂಮ್ ಹತ್ರ. ಸೊ ಹಂಗಾಗಿ ಅವರು ಗಾಡಿ ಕೊಡೋದು ತುಂಬ ಈವ್ನಿಂಗ್ ಟೈಮ್ ಆಗೋಯಿತು, ಹಂಗಾಗಿ ಸ್ವಲ್ಪ ಲೇಟ್ ಆಯಿತು. ಸೊ ಈಗ ಶೋರೂಮ್ ಹತ್ರ ರೀಚ್ ಆದ್ವಿ. ಶೋರೂಮ್ ಬಂದು ಮಾರುತಿ ಸುಸುಕಿ. ಈಗ ರೀಚ್ ಆಗಿ ಗಾಡಿ ಎಲ್ಲ ಪಾಲಿಶ್ ಎಲ್ಲ ಆಗಿ ಎಲ್ಲ ರೀತಿ ಸೆಟ್ಟಿಂಗ್ಸ್ ಎಲ್ಲ ಆಗಿ ಗಾಡಿ ಶೋರೂಮ್ ಹತ್ರ ನಿಲ್ಲಿಸಿದ್ರು. ಸೊ ಎಲ್ಲ ಇವಾಗ ಶೋರೂಮ್ ಮುಂದೆ ಹೋಗ್ತಾ ಇದ್ದೀವಿ. ಅಣ್ಣ ಮತ್ತು ಭಾವ ಬಂದಿದ್ದರು ಆಲ್ರೆಡಿ. ಅವರು ನೋಡ್ತಾ ಇದ್ರು ಗಾಡಿನೂ ಫುಲ್ ಇದಾಗಿ ನಿಲ್ಲಿಸಿದ್ರು. ಗಾಡಿ ಸಿಸ್ಟಮ್ ಎಲ್ಲ ತುಂಬಾ ಚೆನ್ನಾಗಿದೆ. ಶಿಫ್ಟು ನ್ಯೂ ಮಾಡೆಲ್ ಎಲ್ಲ ಹಾಗೆ ನಿಂತ್ಕೊಂಡು ನೋಡ್ತಾ ಇದ್ವಿ. ಸ್ವಲ್ಪ ಅವರು ಇನ್ನೂ ಏನೆಲ್ಲ ಇತ್ತು, ಗಾಡಿದೆಲ್ಲ ಡಾಕ್ಯುಮೆಂಟ್ಸ್ಗೆಲ್ಲ ಸೈನ್ ಹಾಕ್ಸ್ಕೊಳ್ಳೋದೆಲ್ಲ ಇತ್ತು. ಸೊ ಹಾಗಾಗಿ ಅಣ್ಣನ ವೆಯ್ಟ್ ಮಾಡ್ತಾಯಿದ್ರು. ಅವರು ಒಳಗಡೆ ಸಿಸ್ಟಮ್ ಎಲ್ಲ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದರು ಗಾಡಿನ. ಸೊ ಗಾಡಿ ತುಂಬ ಚೆನ್ನಾಗಿತ್ತು. ಹಂಗಾಗಿ ಅಣ್ಣ ಒಳಗಡೆ ಡಾಕ್ಯುಮೆಂಟ್ಸ್ ಎಲ್ಲ ನೋಡಿಬಿಟ್ಟು ಸೈನ್ ಹಾಕ್ತಾ ಇದ್ದರು. ಅವರು ಏನೇನು ಫಾರಮ್ಸ್ಗೆಲ್ಲ ಸೈನ್ ಹಾಕೋದಿರುತ್ತಲ್ಲ, ಸೊ ಹಾಗಾಗಿ ಸೈನ್ ಹಾಕ್ತಾ ಇದ್ದಾರೆ. ಸೊ ನಾವು ಕೂಡ ಆಚೆ ಎಲ್ಲ ನಿಂತಿದ್ವಿ. ಸೊ ಇವಾಗ ಸ್ವೀಟ್ ಎಲ್ಲ ತೊಗೊಬಂದ ಸ್ವೀಟ್ ಬಾಕ್ಸ್ ಎಲ್ಲ ಕೊಟ್ಬಿಟ್ಟು ಅವರು ಗಾಡಿನ ಹ್ಯಾಂಡ್ ಓವರ್ ಮಾಡೋಕ್ಕೆ ವೆಯ್ಟ್ ಮಾಡ್ತಾಯಿದ್ರು. ಅಣ್ಣ ಅಂತೂ ತುಂಬ ದಿನದಿಂದ ಕಾರ್ ತೊಗೋಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದ. ಸೊ ಅದು ಇವತ್ತು ಡ್ರೀಮ್ ಸಕ್ಸಸ್ಫುಲ್ ಆಗ್ತಾಯಿದೆ. ಸೊ ಅವನು ಹೀಗೆ ಯಾವುದೇ ಡ್ರೀಮ್ ಕಂಡಿದ್ದಾನೆ ಅದೆಲ್ಲ ಹೀಗೆ ಆದಷ್ಟು ಬೇಗ ಸಕ್ಸಸ್ ಆಗಲಿ ಅಂತ ನಾನು ಬ್ಲೆಸ್ ಮಾಡ್ತಾಯಿದ್ದೀನಿ. ಸೊ ಗಾಡಿ ಎಲ್ಲ ಇನ್ನೂ ಹ್ಯಾಂಡ್ ಓವರ್ ಮಾಡಿಲ್ಲ ಅವರಿನ್ನೂ. ಸೊ ಇನ್ನೇನೋ ನೋಡ್ತಾ ಇದ್ದಾರೆ ಗಾಡಿದೆಲ್ಲ ಸಿಸ್ಟಮ್ ಎಲ್ಲ. ಡಿಕ್ಕಿನಲ್ಲೆಲ್ಲ ಸಿಸ್ಟಮ್ ಯಾವ ಥರ ಇದೆ ಏನು ಎತ್ತಂತೆಲ್ಲ ಚೆಕ್ ಮಾಡ್ತಾಯಿದ್ರು ಭಾವ ಮತ್ತು ಇವರು. ಇವಾಗ ಸೊ ಅವರು ಕೂಡ ಗಾಡಿನ ಹ್ಯಾಂಡ್ ಓವರ್ ಮಾಡೋಕ್ಕೆ ಅಂತ ಎಲ್ಲ ಫೋಟೋಸ್ ಎಲ್ಲ ತೊಗೊತಾ ಇದ್ದರು. ತುಂಬಾ ಖುಷಿ ಆಯಿತು. ಟುಡೇ ಈಸ್ ಎ ಹ್ಯಾಪಿ ಮೂಮೆಂಟ್ಸ್ ಅನ್ನೋದಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಣ್ಣನ ಮುಖದಲ್ಲಿ ತುಂಬಾ ಖುಷಿ ಎದ್ದು ಕಾಣಿಸ್ತಾ ಇದೆ. ಅಮ್ಮನೂ ಕೂಡ ಇವಾಗ ಅವರು ಬಂದರು, ಪನ್ವಿತ್ ಮತ್ತು ಅಮ್ಮ. ಅಣ್ಣ ಪಕ್ಕಕ್ಕೆ ನಿಲ್ಲಿಸ್ಕೊತ ಇದ್ದ. ನಾವು ಕೂಡ ಎಲ್ಲ ಫ್ಯಾಮಿಲಿ ಎಲ್ಲ ಬನ್ನಿ ಅಂತ ಹೇಳ್ತಾಯಿದ್ರು. ಅವರು ಕೂಡ ತುಂಬ ಹ್ಯಾಪಿಯಿಂದ ಅವರು ನಮ್ಮನ್ನೆಲ್ಲ ರೆಸ್ಪಾನ್ಸ್ ಮಾಡಿದ್ರು. ತುಂಬಾ ಖುಷಿ ಆಯಿತು, ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಶೋರೂಮಲ್ಲೆಲ್ಲ ಅಂದ್ಕೊಂಡೆ. ಥ್ಯಾಂಕ್ ಯು ಬ್ರದರ್ಸ್. ಎಲ್ಲ ಫೋಟೋಸ್ಗೆಲ್ಲ ನಿಂತ್ಕೊಂಡ್ವಿ. ಸಿಸ್ಟರ್ಸು ಭಾವ ಎಲ್ಲ ನಿಂತ್ಕೊಂಡ್ವಿ. ಅಕ್ಕನ ಮಗಳು ಪನ್ವಿತ್ತು ಆಟ ಆಡ್ತಾ ಇದ್ದಾನೆ. ಅಲ್ಲೂ ಕೂಡ ಫೋಟೋಸ್ ನೋಡೋಂಗೆ ಇಲ್ಲ ಅವನು. ಯಾರ್ದು ಕಾರು ಅಂದರೆ ಮಾಮಂದು ಅಂತ ತುಂಬಾ ಹ್ಯಾಪಿ ಮಾಡ್ತಾಯಿದ್ದ. ಸೊ ಎಲ್ಲ ಬ್ಲೆಸ್ ಮಾಡ್ತಾಯಿದ್ರು. ಅಣ್ಣಗೂ ಕೂಡ ಶೋರೂಮ್ ಸರ್ ಎಲ್ಲ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಅವ್ರಿಗೂ ಕೂಡ ಎಲ್ಲರಿಗೂ ಸ್ವೀಟ್ ಕೊಡೋಣ ಅಂತ ಅಣ್ಣ ಇವಾಗ ಸ್ವೀಟ್ ಕೊಡ್ತಾ ಇದ್ದ. ಗಾಡಿ ತುಂಬಾ ಚೆನ್ನಾಗಿದೆ. ಕಲರ್ಸ್ ಆಗಿರಲಿ, ಸಿಸ್ಟಮು ಎಲ್ಲ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದರು. ತುಂಬ ಚೆನ್ನಾಗಿ ಪಾಲಿಶು ಎಲ್ಲ ಇದು ಮಾಡಿಬಿಟ್ಟು ಕೊಟ್ಟಿದ್ದರು ಗಾಡಿನ. ತುಂಬ ಖುಷಿ ಆಯಿತು ನನಗೂ ಕೂಡ. ಇವಾಗ ಸ್ವೀಟ್ ಕೊಡೋಕ್ಕೆ ಅಂತ ಒಳಗಡೆ ಶೋರೂಮ್ ಒಳಗಡೆ ಹೋಗ್ತಾ ಇದ್ದಾನೆ ಅಣ್ಣ. ಎಲ್ಲ ಸ್ವೀಟ್ ಎಲ್ಲ ಕೊಟ್ಬಿಟ್ಟು ಅವರು ಎಲ್ಲ ವಿಶ್ ಮಾಡ್ತಾಯಿದ್ರು. ವಿಶ್ ಎಲ್ಲ ಮುಗಿಸ್ಕೊಂಡು ಅಲ್ಲೆಲ್ಲ ಸ್ವೀಟ್ ಎಲ್ಲ ಕೊಟ್ಟು ಎಲ್ಲ ಮುಗಿಸ್ಕೊಂಡು ಅಣ್ಣ ಗಾಡಿ ಮುಂದಕ್ಕೆ ಮೂವ್ ಮಾಡ್ತಾ ಇದ್ದಾನೆ. ಸೊ ಅವನಿಗೆ ಖುಷಿಲಿ ಹೇಳ್ಕೊಳಕ್ಕಾಗ್ತಿಲ್ಲ, ಅಷ್ಟು ಹ್ಯಾಪಿ ಆಗ್ತಾಯಿದೆ. ಸೊ ಅವನು ಸ್ವಲ್ಪ ಗಾಡಿ ಮುಂದೆ ಮೂವ್ ಮಾಡ್ದ. ಅವ್ನು ಬೈಕಲ್ಲಿ ಬಂದಿದ್ನಲ್ಲ, ಸೊ ಹಾಗಾಗಿ ಬೈಕಲ್ಲಿ ಬರ್ತೀನಿ ಅಂತ. ಈಗ ಹೊಸ್ದಾಗಿ ಗಾಡಿ ಕಂಟ್ರೋಲ್ ಯಾವ ಥರ ಇರುತ್ತೆ ಅಂತ ಗೊತ್ತಾಗಲ್ವಲ್ಲ, ಹಾಗಾಗಿ ಸ್ವಲ್ಪ ನಮ್ಮ ಭಾವ ಅಂದರೆ ಅವರು ಸ್ವಲ್ಪ ಆಟೋ ಎಲ್ಲ ಡ್ರೈವ್ ಮಾಡ್ತಾರಲ್ಲ, ಹಾಗಾಗಿ ಸಿಟಿ ಒಳಗೆ ಅವರೇ ಕಾರ್ ತೊಗೊಂಡ್ರು. ಕೋಳಿ ಫಾರಮ್ ಏರಿಯಾದಲ್ಲಿ ಜೋಡಿ ಗಣಪತಿ ದೇವಸ್ಥಾನ ಇದೆ. ಸೊ ಅಲ್ಲಿಗೆ ರೀಚ್ ಆಗ್ತಾ ಇದ್ದೀವಿ ಇವಾಗ ದೇವಸ್ಥಾನದ ಹತ್ರ ರೀಚ್ ಆದ್ವಿ. ಸೊ ಅಲ್ಲಿ ಜೋಡಿ ಗಣಪತಿ ಅಂತ, ಗಣಪತಿ 2 ದೇವರಿತ್ತು. ಗಾಡಿಗೆ ಹಾರ ಎಲ್ಲ ಅರೇಂಜ್ ಮಾಡ್ತಾಯಿದ್ರು ಅಕ್ಕ ಮತ್ತು ಭಾವ ಯಾವ ಥರ ಕಟ್ಟೋದು ಅಂತ ನೋಡ್ತಾ ಇದ್ರು ಗಾಡಿಗೆ. ಹಾರ ರೈಟು ಹನುಮ ಜಯಂತಿ ಇರೋದ್ರಿಂದ ತುಂಬ ಕಾಸ್ಟ್ಲಿ ಇತ್ತು. ಮಾರ್ಕೆಟಿಂದ ಹಾರ ತರಿಸಿದ್ವಿ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಹಾರನ.
ಅವರು ಒಳಗಡೆ ಶ್ರೀಗಂಧದ್ದೆಲ್ಲ ಗಂಧ ರೆಡಿ ಮಾಡ್ಕೊತಾ ಇದ್ದರು ಗಾಡಿಗೆ ಹಚ್ಚೋದಕ್ಕೆ. ಸೊ ಗಾಡಿ ತುಂಬಾ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಏನಿಲ್ಲ ಅಂದರೂ ಒಂದು 1/2 ಅವರ್ ಪೂಜೆ ಮಾಡಿದ್ರು. ತುಂಬ ತಾಳ್ಮೆಯಿಂದ ಪೂಜೆ ಮಾಡಿಕೊಟ್ರು ಅವರು. ಗಾಡಿ ಮೇಲೆ ಮಂಡಲ ಎಲ್ಲ ಬರೆದ್ಬಿಟ್ಟು ಓಂ ಅಂತ ಎಲ್ಲ ಬರ್ದು ತುಂಬ ಚೆನ್ನಾಗಿ ಮನೆ ದೇವರನ್ನೆಲ್ಲ ನೆನ್ಪು ಮಾಡ್ಕೊಂಡು ಪೂಜೆ ಮಾಡಿದ್ರು. ಗಾಡಿ ಹೀಗೆ ಹಣ್ಣು ಕಾಯಿ ಕಾಣಿಕೆ ಎಲ್ಲ ಇಟ್ಟು ಎಲೆ ಮೇಲೆ ಎಲ್ಲ ಆಶೀರ್ವಾದ ಪಡಿತಾ ಇದ್ದರು. ಸೊ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ಮಾತ್ರ ಇವರು. ತುಂಬ ಖುಷಿ ಆಯಿತು ದೇವಸ್ಥಾನದಲ್ಲಿ ಇವರು ಪೂಜೆ ಮಾಡಿಕೊಟ್ಟಿದ್ದಕ್ಕೆ. ಬಾಬಾ ಆಟೋ ತೊಗೊಂಡಾಗ ಇಲ್ಲೇ ಪೂಜೆ ಮಾಡಿಸಿದ್ರಂತೆ. ಸೊ ಹಾಗಾಗಿ ಹೇಳಿದ್ರು ಅಂತ ಅಲ್ಲೇ ಹೋಗಿದ್ವಿ, ಗಣಪತಿ ದೇವಸ್ಥಾನ ಅಲ್ವಾ ಅಂತ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.